ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ಗ್ಯಾಸ್ ಹಚ್ಚದೇನೆ ಹಸಿ ಮಂಡಕ್ಕಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡ್ರಿ. ಇವು ಯಾರಾದರೂ ಗೆಸ್ಟ್ ಬಂದರೆ ಬೇಗನೆ ಆಗುತ್ತೆ ಮಾಡೋದಕ್ಕಿದು. ಒಂದು ಪಾತ್ರೆ ನಾನು ಮಂಡಾಳ ತೊಗೊಂಡಿದ್ದೀನಿ ರೀ. ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ. ಇದಕ್ಕೆ ಸಾಮಾನು ಕೂಡ ಭಾಳ ಬೇಕಿಲ್ಲ ನೋಡ್ರಿ ಸರ್, ಕಡಿಮೆ ಸಾಮಾನು. ಮತ್ತು ಇದು ಹಸಿಮೆಣಸಿನ್ಕಾಯಿ ಪೇಸ್ಟು. ಮಿಕ್ಸಿಯಲ್ಲಿ ಹಸಿಕಾಯಿ, ಜೀರಿಗೆ, ಬೆಳ್ಳುಳ್ಳಿ ಹಾಕಿ ಕರಿಬೇವು ಕೊತ್ತಂಬರಿ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋದ್ರಿ ಅದು. ಇವಾಗ ಇದನ್ನು ಕಲಸೋದಕ್ಕೆ ನಾನು ಒಂದು ಪರಾತ ತೊಗೊಂಡಿದ್ದೀನಿ. ಆ ಪರಾತಕ್ಕೆ 2 ಉಳ್ಳಾಗಡ್ಡಿ ಹಾಕೋತಾ ಇದ್ದೀನಿ ನೋಡ್ರಿ, ಸಣ್ಣ ಹೆಚ್ಚಿದ 2 ಈರುಳ್ಳಿ, ಒಂದೆರಡು ಹಸಿಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೀನಿ ರೀ ಸಣ್ಣಗೆ. ನೀವು ಇದನ್ನು ಬೇಕಂದ್ರೆ ಹಾಕ್ಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ಯಾಕಂದರೆ ಇದು ಮಧ್ಯದಲ್ಲಿ ಬಾಯಿದಲ್ಲಿ ತಿನ್ನೋವಾಗ ಮಂಡಕ್ಕಿ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ ರೀ. ಒಂದೆರಡು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕಿರೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಡ್ರಿ. ಒಂದು ಚಮಚದಷ್ಟು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿನ ಪುಡಿ, ಒಂದು 2-3 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ರೀ. ಮತ್ತು ಉಪ್ಪು ಸ್ವಲ್ಪ ಹಾಕ್ಕೊಡ್ರಿ ನೋಡಿ, ಯಾಕಂದ್ರೆ ಮಂಡಕ್ಕಿಯಲ್ಲಿ ಸ್ವಲ್ಪ ಉಪ್ಪು ಇರ್ತಾವೆ ರೀ ಮಂಡಾಳು. ಹೀಗಾಗಿ ಮಂಡಕ್ಕಿನ ಸ್ವಲ್ಪ ಉಪ್ಪನ್ನು ನೋಡಿ ಹಾಕ್ಕೊಡ್ರಿ. ಮತ್ತು ಉಪ್ಪು ಆದ್ರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಉಪ್ಪು ಸ್ವಲ್ಪ ನೋಡಿ ಹಾಕ್ಕೊಡ್ರಿ. ಇವಾಗ ಇದನ್ನೆಲ್ಲ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೆಟೊ ಈರುಳ್ಳಿ ಜೊತೆ ಎಲ್ಲ ಖಾರ ಉಪ್ಪು ಚೆನ್ನಾಗಿ ಮಿಕ್ಸ್ ಆಗಬೇಕು, ಕೈಯಿಂದಾನೇ ಕಲಿಸ್ಕೊಡ್ರಿ. ಇವಾಗ ಅದಕ್ಕೆ ಕಲಸಿದ್ದಕ್ಕೆ ನೀವು ಮಂಡಕ್ಕಿ ಹಾಕ್ಕೊಡ್ರಿ. ಚುರುಮರಿ ಅಂತೀವಲ್ರಿ ಮಂಡಕ್ಕಿ, ಇವಾಗ ಹಾಕಿ ಕೈಯಿಂದಾನೇ ಕಲಿಸ್ಕೊಡ್ರಿ. ಅಂದರೆ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದು ಹಸಿ ಮಂಡಕ್ಕಿ ಭಾಳ ಚೆನ್ನಾಗಿರ್ತದೆ ನೋಡ್ರಿ. ನೀವು ಯಾರಾದ್ರೂ ಮನೆಗೆ ಗೆಸ್ಟ್ ಬಂದರೆ ಬೇಗ ಆಗ್ಬೇಕಂದ್ರೆ ನೀವು ಗ್ಯಾಸ್ ಹಚ್ಚಿ ಮಾಡಿ ಲೇಟ್ ಆಗುತ್ತಲ್ಲ, ಅದಕ್ಕೋಸ್ಕರ ನೀವು ಈರುಳ್ಳಿ ಟೊಮೆಟೊ ಹೆಚ್ಚಿಟ್ಕೊಂಡ್ಬಿಟ್ರೆ ಈ ಥರ ನೀವು ಬೇಗನೆ ಅವಸರ ಇದ್ದಾಗ ಬೇಗನೆ ಇದನ್ನು ನೀವು ಮಾಡಿ ಕೊಡ್ಬೋದು ಅವ್ರಿಗೆ, ಗೆಸ್ಟ್ಗಳಿಗೆ. ಇದು ಬೇಗ ಆಗುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರ್ತಾವೆ ನೋಡ್ರಿ. ಈ ಥರ ಒಮ್ಮೆ ನೀವು ಮಾಡಿರೋಕ್ಕಿಲ್ಲ, ನೀವು ಮಾಡ್ಕೊಂಡು ನೋಡಿ, ತುಂಬ ರುಚಿಯಾಗಿರುತ್ತೆ. ಇವಾಗ ಇದು ಕಲಸಿ ಆದಮೇಲೆ ಇದಕ್ಕೆ ನೀವು ಪುಟಾಣಿ ಹಿಟ್ಟು ಹಾಕೋತಾ ಇದ್ದೀನಿ ನೋಡ್ರಿ. ಒಂದು ಸ್ವಲ್ಪ ನೀವು ಪುಟಾಣಿ ಹಿಟ್ಟು ಕೂಡ ಬೇಕಂದ್ರೆ ಹಾಕ್ಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು, ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಹಾಕಿದ್ದೀನಿ. ಈ ಥರ ನೀವು ಒಂದು ಮಾಡ್ಕೊಂಡು ನೋಡಿ ಟೇಸ್ಟ್ ಹೇಗಿದೆ ಅಂತ ಮರೀದೇನೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಮತ್ತು ಇದು ಈ ಕಲಸಿದ್ವಲ್ರಿ ಹಿಟ್ಟು ಹಾಕಿ ಆಮೇಲೆ ಇದಕ್ಕೊಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೋಬೇಕ್ರಿ. ನೀವು ಹುಳಿ ಇಷ್ಟಪಡದೇ ಇರೋರು ಹುಳಿನ ಸ್ಕಿಪ್ ಮಾಡ್ಬೋದು. ಇಲ್ಲ ನೀವು ಹುಳಿ ಇಷ್ಟ ಅಂತಂದ್ರೆ ಇದು ನಿಂಬೆಹಣ್ಣು ಇದಕ್ಕೆ ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ ಇದು ಹಸಿ ಮಂಡಕ್ಕಿಗೆ. ಇವಾಗ ನಾನು ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕೋತಾ ಇದ್ದೀನಿ ನೋಡ್ರಿ ಇದಕ್ಕೆ. ನೀವು ನಿಂಬೆಹಣ್ಣು ರಸ ಬೇಕಂದ್ರೆ ಹಾಕ್ಕೊಡ್ರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ. ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡ್ರಿ, ಚೆನ್ನಾಗಿರುತ್ತೆ, ಖಾರ ಹುಳಿ ಉಪ್ಪು ಚೆನ್ನಾಗಿರುತ್ತೆ ಅಂಥೇಳಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹಾಕೋತೀನಿ ನೋಡ್ರಿ ಹುಳಿನ. ಇವಾಗ ಹುಳಿ ಹಾಕಿಂದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದ್ರೆ ಇದ್ರ ಜೊತೆ ಎಲ್ಲ ಅದು ನಿಂಬೆಹಣ್ಣು ಹುಳಿ ಮಿಕ್ಸ್ ಆಗಲಿ. ತುಂಬಾ ರುಚಿಯಾಗಿರ್ತಾವೆ ನೋಡ್ರಿ ಹಸಿ ಮಂಡಕ್ಕಿ, ಮತ್ತು ಬೇಗನೆ ಆಗ್ತಾವೆ. ಹುಡುಗರು ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ. ಸಂಜೆ ಹೊತ್ತು ನಿಮ್ಗೆ ಟೀ ಟೈಮ್ಗೆ ಹಸಿವಾದಾಗ ಏನಾದರೂ ತಿನ್ಬೇಕು ಅನ್ನಿಸ್ದಾಗ, ಗ್ಯಾಸ್ ಖಾಲಿ ಆಗಿದ್ದರೆ ಈಗ ಸ್ವಲ್ಪ ಇವನ್ನ ಈ ಥರ ನೀವು ಹಸಿ ಮಂಡಕ್ಕಿನ ಮಾಡ್ಕೋಬೋದು ನೋಡ್ರಿ, ಬೇಗನೆ ಆಗ್ತಾವೆ. ಮತ್ತು ಇದಕ್ಕೆ ಗ್ಯಾಸ್ ಕೂಡ ನೀವು ಹಚ್ಚೋದು ಟೆನ್ಷನ್ ಇರಲ್ಲ ನೋಡಿ. ಇವಾಗ ಇದು ರೆಡಿ ಆಯಿತು. ಇವಾಗ ಇದನ್ನೊಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ನಿಮಗೆ ಮತ್ತು ಇದಕ್ಕೆ ಡಾಣಿ ಇಷ್ಟಪಡೋರು, ನೀವು ಖಾರದ ಪುಗ್ಗಿ ಸೇವು ಇಷ್ಟಪಡೋರು ಇದನ್ನೊಂದು ನೀವು ಪ್ಲೇಟಿಗೆ ಹಾಕಿದ್ದೀನಿ ನೋಡ್ರಿ. ಈ ಥರ ಬೇಕಂದ್ರೆ ನೀವು ಈ ಥರ ಮಾಡ್ಕೊಂಡು ತಿನ್ಬೋದು. ಸೇವು ಬೇಡ ಅಂದ್ರೆ ಹಾಗೆ ತಿನ್ನು ಕೂಡ ನೀವು ಟೇಸ್ಟ್ ಮಾಡ್ಬೋದು. 2 ಥರನೂ ನಾನು ತೋರಿಸಿದ್ದೀನಿ ನೋಡ್ರಿ. ನಿಮ್ಗೆ ಯಾವ ಚೆನ್ನಾಗಿ ಅನ್ನಿಸ್ತಾವೆ ನೀವು ಅದನ್ನು ನೀವು ಟೇಸ್ಟ್ ಮಾಡಿ. ಇವಾಗ ಇವು ರೆಡಿ ಆದವಲ್ರಿ, ಇವು ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.